ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಇಲ್ಲೊಂದು ಘಟನೆ ನಡಿಬಾರದಿತ್ತು, ನಡೆದೇ ಹೋಗ್ಬಿಟ್ಟಿದೆ. ಬಂಧುಗಳೇ, ಯಾವ ಘಟನೆ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಅಂತೇಳಿ ನಿಮ್ಗಾಗ್ಲೇ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಇಂಥದ್ದಂತೂ ಘಟನೆ ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿಯುವಂತಹ ಘಟನೆ ಇದಾಗಿದೆ. ಬಂಧುಗಳೇ, ಆ ಘಟನೆ ಏನಂತ ಹೇಳ್ಬಿಟ್ಟು ತಾವುಗಳು ನೋಡ್ಕೊ ಬನ್ನಿ. ಆಮೇಲೆ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಕೊಡ್ತಾ ಹೋಗ್ತೇನೆ. ಚಿಕ್ಕು ನಾಯ್ಕ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ, ಕಳೆದ 27 ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ, ಮತ್ತೆ ಅವರ ಜೀವನ ನಿರ್ವಹಣೆಗೆ ಇದರಿಂದ ತುಂಬಾ ತೊಂದರೆ ಆಗಿದೆ. ಚಿಕ್ಕು ನಾಯ್ಕ ಅವರು PDOಗೆ, EOಗೆ ಮತ್ತು CO ಪತ್ರಗಳ ಮುಖಾಂತರ ಮನವಿ ಮಾಡಿದ್ರು ಕೂಡ ಇವ್ರು ಯಾರು ಕೂಡ ಅವರ ಮನವಿಗೆ ಸ್ಪಂದಿಸ್ತೇನೆ ಅವರ ಕನಿಷ್ಠ ಮಟ್ಟದ ಜೀವನಕ್ಕೂ ಕೂಡ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ. ಇದರಿಂದ ಮನನೊಂದು ಚಿಕ್ಕು ನಾಯ್ಕರು ಇದನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿರೋ ಭಾಗವಾಗಿ ಈ ಇಲಾಖೆ, ಜಿಲ್ಲಾ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟಂತ ಮುಖ್ಯ ನಿರ್ವಹಣಾಧಿಕಾರಿಗಳಾಗ್ಬೋದು ಹಾಗೂ ಕಂದಾಯ ಇಲಾಖೆಯ ಜಿಲ್ಲಾಧಿಕಾರಿಗಳಾಗ್ಬೋದು ಸ್ಥಳಕ್ಕೆ ತಕ್ಷಣಕ್ಕೆ ಬಂದು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡೋ ಒಂದು ಭರವಸೆಯನ್ನ ಕೊಟ್ಟಿದ್ರೆ ಆ ಕುಟುಂಬಕ್ಕೆ ಒಂದು ಸಮಾಧಾನ ಆಗೋದು. ಆ ಕುಟುಂಬದ ಒತ್ತಾಯ ಇಷ್ಟೇ: ಮೊದಲನೇದು FIR ಆಗಬೇಕು, ಎರಡನೇದು ಸಂಬಂಧಪಟ್ಟವರು ಅರೆಸ್ಟ್ ಆಗಬೇಕು ಮತ್ತೆ ಅಮಾನತ್ತಾಗಬೇಕು, ಮೂರನೇದು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಡಬೇಕು, ನಾಲ್ಕನೇದು ಅವ್ರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸ್ಕೊಡ್ಬೇಕು. ಇದನ್ನ ಅಥೆಂಟಿಕೇಟೆಡ್ ಮತ್ತೆ ಆಥರೈಸ್ಡ್ ಪರ್ಸನ್ಗಳಾದಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಭರವಸೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾರೆ. ಮೃತಪಟ್ಟಂತ ವ್ಯಕ್ತಿಗೆ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳಿದ್ದಾರೆ. ಇಬ್ಬರು ಹೆಣ್ಮಗಳು. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ? ಸುಮಾರು ಒಂದು 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 27 ತಿಂಗಳಿಂದ ಬಂದಿಲ್ಲ ಅವ್ರಿಗೆ. ದಿನ ಬಂದು ಇಲ್ಲಿಗೆ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ ಹಂದು ಸಾಕಾಗಿ ಅವ್ರಿಗೆ ಯಾವ್ದು ಕಮಿಟ್ಮೆಂಟ್ಗಳಿತ್ತು, ಆ ಕಮಿಟ್ಮೆಂಟ್ಗಳನ್ನ ಫುಲ್ಫಿಲ್ ಮಾಡಕ್ಕಾಗದೆ ಆ ಒತ್ತಡ ಜಾಸ್ತಿಯಾಗಿ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸರ್ಕಾರ ನೇರ ಹೊಣೆ ಹೊತ್ತು ಕೂಡಲೇ ಇವರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಬಂಧುಗಳು, ಈ ವಿಡಿಯೋ ನೋಡ್ತಾ ಇದ್ರೆ ನನಗೊಂದು ಪ್ರಶ್ನೆ ಮೂಡ್ತಾ ಇದೆ. ಅದು ಏನಪ್ಪ ಪ್ರಶ್ನೆ ಅಂತಂದ್ರೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಬ್ಬ ನೌಕರನಿಗೆ, ಪಂಚಾಯಿತಿ ನೌಕರನಿಗೆ ಸಂಬಳ ಕೊಡೋದಿರುವಷ್ಟು ಬರ್ಬಾತ್ ಆಗಿದೆ ಇಲಾಖೆ. ಸಹಜವಾಗಿ ಇದು ಎಲ್ಲರಲ್ಲೂ ಮೂಡುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಆದರೆ ಹಾಗಾಗಿ ನನ್ನಲ್ಲೂ ಸಹ ಈ ಪ್ರಶ್ನೆ ಮೂಡಿದೆ. ಬಂಧುಗಳಲ್ಲಿ, ಯಾವ ರೀತಿ ಇವರಿಗೆ ಸಂಬಳ ಕೊಡಬಹುದು ಅಂತ ಹೇಳ್ಬಿಟ್ಟು ನಾನು ವಿವರವಾಗಿ ನಾನು ನಿಮಗೆ ಒಂದಷ್ಟು ವಿಷಯಗಳ ಮುಟ್ಟಿಸ್ತೇನೆ. ಅದನ್ನ ನೋಡ್ತಾ ಇರಿ ಬಂಧುಗಳೇ. ಒಂದು ಏನು 2017ರಿಂದ ಹಿಂದಕ್ಕೆ ಯಾರೆಲ್ಲ ಪಂಚಾಯತಿಗೆ ನೌಕರರಾಗಿದ್ರು ಅವ್ರಿಗೆಲ್ಲ ಸಂಬಳ ಡೈರೆಕ್ಟ್ ಆಗಿ ಅವರ ಅಕೌಂಟಿಗೆ ಜಿಲ್ಲಾ ಪಂಚಾಯತಿಯಿಂದ ಸರ್ಕಾರದಿಂದಾನೇ ನೇರವಾಗಿ ಬಂದ್ಬಿಡುತ್ತೆ. ಗುತ್ತಿಗೆ ಆಧಾರದ ಮೇಲೆ, ಅಂದರೆ ಇಂತಿಷ್ಟು ಸಂಬಳ ಅಂತ ನಿಗದಿ ಮಾಡಿ ಪಂಚಾಯತಿಗೆ ಡೈರೆಕ್ಟ್ ಆಗಿ ಪಂಚಾಯತಿ ಸದಸ್ಯರಿಂದ ಹಾಗೂ ಅಧ್ಯಕ್ಷರಿಂದ, ಉಪಾಧ್ಯಕ್ಷರಿಂದ ಒಪ್ಪಿಗೆ ಪಡೆದು ಪಂಚಾಯತಿ PDOಗಳು ಏನು ನೇರವಾಗಿ ನೇಮಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಪಂಚಾಯತಿಯಿಂದನೇ ಸಂಬಳ ಕೊಡುವಂತದ್ದು ಆಗಿರುತ್ತೆ. ಬಂಧುಗಳು, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ನೌಕರಿಗೆ ಅಂದ್ರೆ ಟೆಂಪ್ರವರಿ ನೌಕರಿಗೆ ಅಂದ್ರೆ 2017ರ ನಂತರ ಯಾರೆಲ್ಲ ಸೇರಿರ್ತಾರೆ ಅವ್ರಿಗೆ ಯಾರಿಗೂ ಪರ್ಮನೆಂಟ್ ಆಗಿಲ್ಲ. ಅವ್ರಿಗೆ ಸರ್ಕಾರದಿಂದ ಸಂಬಳ ಬರಲ್ಲ, ಪಂಚಾಯತಿನೇ ನೇರವಾಗಿ ಅವ್ರ ಅಕೌಂಟಿಗೆ ಸಂಬಳ ನೀಡಬೇಕು. ಇವ್ರಿಗೆ ಸಂಬಳ ಹೇಗ್ ನೀಡ್ತಾರೆ ಅನ್ನೋದಕ್ಕೆ ಒಂದು 15 ಫೈನಾನ್ಸ್ ಅಂತ ಒಂದಿದೆ. ಈಗ ನಡೀತಾ ಇರೋದು 15 ಫೈನಾನ್ಸ್. ಜೊತೆಗೆ ವರ್ಗ ಒಂದು ಅಂತಂದ್ರೆ ಸ್ಥಳೀಯವಾಗಿ ಏನೇನೆಲ್ಲ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡ್ತಾರೆ, ಆ ಕ್ರೋಢೀಕರಣದಿಂದ ಒಂದಷ್ಟು ನೌಕರರಿಗೆ ಅಲ್ಲಿ ಜಾಡ್ಮಾಲಿ ಆಗಿರ್ಬೋದು, ಜಾಡ್ಮಾಲಿ ಅಂದ್ರೆ ಪೌರ ಕಾರ್ಮಿಕರಾಗಿರ್ಬೋದು, ವಾಟರ್ ಮ್ಯಾನ್ಗಳಾಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಟೆಂಪ್ರವರಿ ಯಾರನ್ನೆಲ್ಲ ನೇಮಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ಪಂಚಾಯತಿನೇ ನೇರವಾಗಿ ಸಂಬಳ ಕೊಡ್ಬೇಕಾಗುತ್ತೆ. ಒಂದ್ ರೀತಿ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಒಂದಷ್ಟು 15 ಹಣಕಾಸು ಅಂತ ಏನಿರುತ್ತೆ ಅದು ಸಂಬಳಕ್ಕೆ ಅಂತ ನಿಗದಿ ಮಾಡಿರ್ತಾರೆ. ಆ ನಿಗದಿಯಲ್ಲಿ ಹಣನೂ ಖಾಲಿ ಆಗುತ್ತೆ. ಯಾಕಂದ್ರೆ ಒಂದಷ್ಟು ಪಂಚಾಯತಿಗಳು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಅಷ್ಟೊಂದು ಸಂಬಳ ಕೊಡ್ಬೇಕಾಗುತ್ತೆ. 15 ಹಣಕಾಸು ಖಾಲಿ ಆಗಿರುತ್ತೆ. ಇನ್ನೊಂದ್ ಕಡೆ ನೋಡಿದ್ರೆ ಸ್ಥಳೀಯ ಸಂಪನ್ಮೂಲ ಸಹ ಕ್ರೋಢೀಕರಣ ಆಗ್ತಾ ಇರಲ್ಲ. ಈ ರೀತಿ ಸಂಬಳ ಕೊಡೋದಕ್ಕೆ ಒಂದ್ ರೀತಿ ಗೊಂದಲ ಉಂಟಾಗ್ಬಿಡ್ತದೆ ಅಲ್ಲಿನ ಅಧಿಕಾರಿಗಳಿಗೆ. ನೌಕರರು 1 ತಿಂಗಳು ಕೆಲಸ ಮಾಡ್ತಾರೆ, 2 ತಿಂಗಳು ಕೆಲಸ ಮಾಡ್ತಾರೆ, 3 ತಿಂಗಳು, 10 ತಿಂಗಳವರೆಗೂ ಸುಮಾರು ಪಂಚಾಯಿತಿಗಳಲ್ಲಿ 10 ತಿಂಗಳವರೆಗೂ ಸಂಬಳ ಕೊಟ್ಟೇ ಇಲ್ಲ. ಆದರೂ ಸಹ ನೌಕರರು ಕೆಲಸ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಒಂದು ಸಲ ಬಂದವರು ಈ ಪಂಚಾಯತಿಗೆ ಉದ್ಯೋಗಿಗಳಾಗಿ ಕಮಿಟ್ಮೆಂಟ್ ಆಗಿರ್ತಾರೆ, ಅವ್ರಿಗೆ ಬಿಡೋದಕ್ಕೂ ಆಗ್ತಾ ಇರಲ್ಲ, ಅಥವಾ ಪಂಚಾಯತಿಲಿ ಏನು ಕೆಲಸನ ಮುಂದುವರ್ಸೋದಕ್ಕೂ ಆಗ್ತಾ ಇರಲ್ಲ. ಈ ತರ ಒಂದು ಗೊಂದಲದಲ್ಲಿ ಮುಳುಗಿರ್ತಾರೆ. ಕೆಲವೊಂದು ನೌಕರರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅಯ್ಯೋ ಸಂಬಳ ಬಂದಿಲ್ಲ. ಯಾಕಂದ್ರೆ ಡಿಪ್ರೆಷನ್ಗೆ ಯಾಕೆ ಹೋಗ್ತಾರೆ ಅಂತಂದ್ರೆ, ಅವ್ರಿಗೆ ಈ ಪಂಚಾಯತಿಯಿಂದ ಕೊಡುವಂತ ಸಂಬಳದಿಂದನೇ ಅವರು ಜೀವನ ಮಾಡ್ಬೇಕಾಗಿರುತ್ತೆ.
ಹಾಗಾಗಿ ಡಿಪ್ರೆಷನ್ಗೆ ಹೋಗುತ್ತೆ. ಡಿಪ್ರೆಷನ್ಗೆ ಹೋದಾಗ ತಮ್ಮ ಮೈಂಡ್ ಏನೇನು ವರ್ಕ್ ಆಗುತ್ತೋ ಅದು ಮಾನೇ ಮಾಡ್ತಾರೆ ಅಂತ ಒಂದು ವಿಪರ್ಯಾಸ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಉಂಗನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದೇ ಹೋಗ್ಬಿಟ್ಟಿದೆ. ಬದಲೇ ಇದು ರಾಜ್ಯದ ಬಹುತೇಕ ಪಂಚಾಯಿತಿಗಳಲ್ಲಿ ಇದು ಇದ್ದೇ ಇದೆ. ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕ್ರೋಢೀಕರಣ ಕಡಿಮೆ ಆಗ್ತಾ ಇದೆ. ಒಂದು ವೇಳೆ ಕ್ರೋಢೀಕರಣ ಕಡಿಮೆ ಆದ್ರೂ ಅಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಇರ್ತವೆ. ಹಾಗಾಗಿ ಇದು ಬಹುತೇಕ ಪಂಚಾಯಿತಿಗಳಲ್ಲಿ ಎಷ್ಟೋ ನೌಕರರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಬಟ್ ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಇವ್ರ ಕೈಲಿ ಸಂಬಳ ಕೊಡಕ್ ಆಗಿಲ್ಲ ಅಂತ ಅಂದ್ರೆ ನೇಮಕ ಯಾಕೆ ಮಾಡ್ಕೋಬೇಕು? ಈಗ ಇರೋದ್ರಲ್ಲೇ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ವಾಟರ್ ಮ್ಯಾನ್ಗಳಿಗೆ ಇಷ್ಟಿಷ್ಟು ಅಂತ ಹಂಚಿಬಿಡ್ಬೇಕು. ನೋಡಪ್ಪ ನೀವು ಇಲ್ಲಿ ನೋಡ್ಕೊಳ್ರಿ ಅಂತ ಅವ್ರಿಗೆ ಪರ್ಮನೆಂಟ್ ಉದ್ಯೋಗ ತೋರಿಸ್ಬಿಡ್ಬೇಕು. ಒಂದು ಈ ರೀತಿ ಸಂಬಳ ಕೊಡಕ್ ಆಗಿಲ್ಲ ಅಂತ ಅಂದ್ಮೇಲೆ ನೇಮಕ ಮಾಡ್ಕೊಳ್ಳೋದು ಸಹಜ ತಪ್ಪೆ. ಆಕ್ಚುಲಿ ಏನು 2017 ವೇಜ್ ಲಿಸ್ಟ್ ಏನಿದೆಯಲ್ಲ ಅದು ಏನು ಮಿನಿಮಮ್ ಒಬ್ಬ ನೌಕರನಿಗೆ 11,000ದಿಂದ 16,000ವರೆಗೂ ಸಂಬಳ ಕೊಡ್ಬೇಕು. ಬಟ್ ಇಲ್ಲಿ ಪಂಚಾಯತಿಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ 5,000ಕ್ಕೆ ಒಬ್ಬನ ನೇಮಕ ಮಾಡ್ಕೋತಾರೆ, 6,000ಕ್ಕೆ ಈಗ ಒಬ್ಬ ನೇಮಕ ಮಾಡ್ಕೋತಾರೆ, 7,000 ರೂಪಾಯಿ. ಅಂದ್ರೆ ಇಲ್ಲಿ ಕಾರ್ಮಿಕರ ವೇಜ್ ಲಿಸ್ಟ್ ಇವರು ಏನು ಏನು ಉಲ್ಲಂಘನೆ, ಕಾನೂನೇ ಉಲ್ಲಂಘನೆ ಮಾಡಿರ್ತಾರೆ ಪಂಚಾಯತಿಗಳಲ್ಲಿ. ಬಟ್ ಆದ್ರೂ ಒಂದ್ ರೀತಿ ನಡೆಸ್ಕೊಂಡು ಹೋಗ್ಬೇಕಲ್ವಾ, ಆ ರೀತಿ ಒಂದು ನೇಮಕ ಮಾಡ್ಕೊಂಡಿರ್ತಾರೆ. ಬಟ್ ಈಗ ಏನಾಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಜೀವನ ಮಾಡಕ್ ಆಗದಾಗ, ಕಷ್ಟ ಆದಾಗ ಈ ರೀತಿ ಘಟನೆಗಳು ನಡೀತವೆ. ಬಂದಿದ್ರೆ ಎಲ್ಲಾ ಪಂಚಾಯತಿಲೂ ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಗೆ ಸಾಕಷ್ಟು ಕ್ರೋಢೀಕರಣ ಹಣ ಬರುತ್ತೆ, ಜೊತೆಗೆ 15% ರಾಜ್ಯ ಸರ್ಕಾರ ಈ ರೀತಿ ಎಲ್ಲ ಬಂದಾಗ ಮೊದಲು ನಿಮ್ಮ ನೌಕರರು ಏನಿರ್ತಾರೆ ಅವ್ರನ್ನ ನೀವು ಸಂಬಳ ಕೊಡೋದಾಗ್ಲಿ, ಅವ್ರನ್ನ ಮೇಂಟೈನ್ ಮಾಡೋದಾಗ್ಲಿ, ಅವ್ರು ಚೆನ್ನಾಗಿದ್ರೆ ನಿಮ್ಮ ಪಂಚಾಯತಿ ವ್ಯವಸ್ಥೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಅವರೇ ಚೆನ್ನಾಗಿಲ್ಲ ಅಂತ ನಿಮ್ ಪಂಚಾಯತಿಲಿ ವಾಟರ್ ಸಮಸ್ಯೆ ಆಗ್ಬೋದು. ಒಂದೇ ಒಂದಿನ ವಾಟರ್ ಮ್ಯಾನ್ ಇಲ್ಲ ಅಂತಂದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಅಧಿಕಾರಿಗಳಿಗೆ ಅರ್ಥ ಆಗುತ್ತೆ, ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ನಾನಾ ಕಡೆಯಿಂದ ಫೋನ್ ಬರುತ್ತೆ, ಕುಡಿಯೋ ನೀರು ಬತ್ತಲ್ಲ ಅಂತ ಹೇಳ್ಬಿಟ್ಟು. ಒಂದು ಸಲ ಪೌರ ಕಾರ್ಮಿಕ ಇಲ್ಲ ಅಂತಂದ್ರೆ ಏನು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗ್ಲೂ ಸಹ ಅಧಿಕಾರಿಗೆ ಅರ್ಥ ಆಗುತ್ತೆ. ಚರಂಡಿ ಕಟ್ಕೊಂಡಿರೋ ಎಷ್ಟೋ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರ್ತೀರಾ, ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಅಂತ ನೋಡ್ತಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಈ ರೀತಿ ಸುದ್ದಿಗಳು ಆಗ್ತಾನೆ ಇರ್ತವೆ. ಅದಕ್ಕಾಗಿ ನಾನು ಏನಪ್ಪಾ ಕೇಳ್ಕೊಳ್ಳೋದು ಅಂತ ಅಂದ್ರೆ, ನೀವೇನು ಸಂಬಳ ಫಿಕ್ಸ್ ಮಾಡಿರ್ತೀರಾ ಅಂತವ್ರಿಗೆ ನೀವು ಕೊಡ್ಲೇಬೇಕು. ಯಾಕಂದ್ರೆ ಕೊಟ್ರೆ ಅವ್ರು ನಿಮ್ಮಲ್ಲಿ ಪಂಚಾಯತಿಲಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಭಾವನೆ ಒಂದು ಕಡೆ. ಆದ್ರೆ ಈ ಕೂಡಲೇ ಈ ಸರ್ಕಾರದಿಂದ ಏನೋ ಒಂದು ಆದೇಶ ಹೊರಡಿಸಿದ್ದಾರೆ. ಈಗ ಆದೇಶ ಏನಂತ ಹೇಳ್ಬಿಟ್ಟು ನಾನು ನಿಮ್ಗೆ ಸಂಪೂರ್ಣವಾಗಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳು. ಮಾನ್ಯರೇ, ವಿಷಯ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಪ್ರತಿ ಮಾಹೆ ನಿಯಮಿತವಾಗಿ ವೇತನ ಪಾವತಿಸುವ ಕುರಿತು. ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವೇತನವನ್ನು ನಿಯಮಿತವಾಗಿ ಪಾವತಿಸುವುದು ಆದ್ಯತೆಯ ವಿಷಯವಾಗಿರುತ್ತದೆ. ಪ್ರಸ್ತುತ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ವರ್ಗದ ಮಾದರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ದಿನಾಂಕ 1/3/2018 ಜಾರಿಗೆ ಬರುವಂತೆ ಸರ್ಕಾರದ ನಿಧಿಯಿಂದಲೇ ವೇತನ ಪಾವತಿಸಲು ಕ್ರಮ ವಹಿಸಲಾಗಿದ್ದು, ಅಗತ್ಯವಿರುವ ಅನುದಾನವನ್ನು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಇಎಫ್ಎಂಎಸ್ ಖಾತೆಗಳಿಗೆ ಸರ್ಕಾರದಿಂದಲೇ ಬಿಡುಗಡೆಗೊಳಿಸಲಾಗುತ್ತಿದೆ. ಆದಾಗ್ಯೂ ಗ್ರಾಮ ಪಂಚಾಯಿತಿ ನೌಕರರಿಗೆ ವೇತನ ಪಾವತಿಸಲು ವಿಳಂಬ ಮಾಡುತ್ತಿರುವ ಮತ್ತು ವೇತನ ಪಾವತಿ ಮಾಡದೇ ಇರುವ ಕುರಿತಾಗಿ ಸರ್ಕಾರದಲ್ಲಿ ಹಲವಾರು ದೂರುಗಳು ಸ್ವೀಕೃತಗೊಳ್ಳುತ್ತಿವೆ. ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನ ಲಭ್ಯವಿದ್ದರೂ ಸಹ ನಿಯಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿಗಳ ವೇತನವನ್ನು ಪಾವತಿಸದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು, ಈ ವಿಷಯವನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ. ಆದ್ದರಿಂದ ಪ್ರಸ್ತುತ ಅವಧಿಯವರೆಗೆ ವೇತನ ಪಾವತಿಗೆ ಬಾಕಿ ಇರುವ ಎಲ್ಲಾ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವೇತನವನ್ನು ಈ ಪತ್ರ ತಲುಪಿದ 2 ದಿನಗಳ ಒಳಗಾಗಿ ಪಾವತಿಸಿ, ವೇತನ ಪಾವತಿಗೆ ಯಾವುದೇ ಬಾಕಿ ಇಲ್ಲದಿರುವ ಕುರಿತು ಆಯುಕ್ತಾಲಯಕ್ಕೆ ವರದಿಯನ್ನು ಸಲ್ಲಿಸಲು ತಿಳಿಸಿದೆ. ಮುಂದುವರೆದು ಇನ್ನು ಮುಂದೆ ಪ್ರತಿ ಮಾಹೆ 5ನೇ ತಾರೀಕಿನ ಒಳಗಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವೇತನ ಖಾತೆಗಳಿಗೆ ವೇತನ ಪಾವತಿಯಾಗುವಂತೆ ಕ್ರಮ ವಹಿಸಲು ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡಲು ತಿಳಿಸಿದೆ. ಹಾಗೂ ನಿಯಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದು. ತಮ್ಮ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ ವೇತನವು ನಿಯಮಿತವಾಗಿ ಪಾವತಿಯಾಗುತ್ತಿರುವ ಕುರಿತು ಪ್ರತಿ ತಿಂಗಳ ಮೇಲ್ವಿಚಾರಣೆ ನಡೆಸುವಂತೆ ಈ ಮೂಲಕ ತಿಳಿಸಲಾಗಿದೆ. ತಮ್ಮ ವಿಶ್ವಾಸಿ ಆಯುಕ್ತರು, ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಪ್ರತಿಗಳನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು, ಆಪ್ತ ಕಾರ್ಯದರ್ಶಿಗಳು, ವಿಕಾಸಸೌಧ, ಬೆಂಗಳೂರು. ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಆಪ್ತ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳು, ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳವರ ಮಾಹಿತಿ ಮತ್ತು ಅಗತ್ಯ ಕ್ರಮಕ್ಕಾಗಿ. ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಜ್ಯದ ಎಲ್ಲಾ ತಾಲೂಕು ಪಂಚಾಯಿತಿಗಳವರ ಮಾಹಿತಿ ಮತ್ತು ಅಗತ್ಯ ಕ್ರಮಕ್ಕಾಗಿ.
ಅಧ್ಯಕ್ಷರು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳವರ ಮಾಹಿತಿ ಮತ್ತು ಅಗತ್ಯ ಕ್ರಮಕ್ಕಾಗಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಯವರೆಗೆ ಸೂಕ್ತ ಕ್ರಮಕ್ಕಾಗಿ ಕಚೇರಿ ಪ್ರತಿ. ಆಯುಕ್ತರು ಇದುವರೆಗೂ ಇಂಥ ಘಟನೆಗಳು ನಡೆದಿರಲಿಲ್ಲ. ಹಾಗಾಗಿ ಅವ್ರಿಗೆ ಈ ಸಂಬಳದ ಅಂದ್ರೆ ವೇತನ ನೀಡುವ ಕುರಿತು ಯಾವುದೇ ದೂರು ಸಹ ಹೋಗಿದ್ರು ಸಹ ಅವರು ಕಣ್ಮುಚ್ಚಿ ಕುಳಿತಿದ್ರು. ಈಗ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ವಂಗನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಘಟನೆ ಅವರಿಗೆ ಕಣ್ಣಿಗೆ ಕಟ್ಟದಂತಾಗಿದೆ. ಹಾಗಾಗಿ ಈ ಆದೇಶವನ್ನು 18ನೇ ತಾರೀಕು ಆದೇಶ ಹೊರಡಿಸಿದ್ದಾರೆ. ಬಟ್ ಈ ಆದೇಶ ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಪಾಲನೆ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಅವ್ರು ಹೇಳಿರ್ತಾರೆ ಪ್ರತಿ ತಿಂಗಳು AFMM ಮೂಲಕ ಹಣ ಪಾವತಿ ಮಾಡ್ತೀವಿ, ಅದನ್ನು 5ನೇ ತಾರೀಕು ಒಳಗಡೆ ನೀವು ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಉಳಿದಂತೆ ಏನು ನೌಕರರು ಇರ್ತಾರೆ, ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತಾರಲ್ಲ, ಅವ್ರನ್ನೆಲ್ಲ ಏನ್ ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅವ್ರಿಗೆಲ್ಲ ಯಾವ ರೀತಿ ಸಂಬಳ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಒಂದಷ್ಟು ವಿಷಯನ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ಲೈಕ್ ಆಯ್ತು ಅಂದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾ, ಒಂದ್ಸಲ ನಾನು ನಿಮ್ಮ ಬಾಲಕೃಷ್ಣ ಬರ್ಗೂರು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.